ತಗೊಮ್ಮ, ಹುಷಾರಾಗಿ ಹೋಗ್ಬಾ. ಏನು ಈ ರೌಡಿ ಬೇಬಿ ಇರುವಾಗ ಯಾರಿಗಮ್ಮ ಹೇಳ್ತಿದ್ಯಾ? ಅಕ್ಕಂಗೆ ನನ್ಗಿಂತ ಸೆಕ್ಯೂರಿಟಿ ಬೇಕಾ? ಇದಕ್ಕೇನೂ ಕಮ್ಮಿ ಇಲ್ಲ. ಅದು ಸರಿ, ಹೇಗೆ ಹೋಗ್ತಿದ್ದೀರಾ ಇಬ್ರು? ಇವತ್ತೇನಾಗಿದೆ ನಿನ್ಗೆ? ಒಂದ್ರ ಮೇಲೆ ಒಂದು ಕಾಮಿಡಿ ಮಾಡ್ತಿದ್ಯಲ್ಲ. ರೌಡಿ ಬೇಬಿ ರಾಣಿ ಮನೆಯಲ್ಲೇ ಹೋಗೋದಲ್ವಾ? ಅದಕ್ಕೆ ಹೇಳ್ತಿರೋದು, ನಿಶ್ಚಿತಾರ್ಥ ಹತ್ರ ಬರ್ತಿದೆ. ಆ ರಗಳೆ ಇರೋ ಗಾಡೀಲಿ ಆರ್ತಿನ ಕರ್ಕೊಂಡು ಹೋಗಬೇಡ. ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ, ನಡ್ಕೊಂಡು ಹೋಗಿ ಬನ್ನಿ. ಅಮ್ಮ, ಬರೀ ನಡ್ಕೊಂಡಲ್ಲ, ಉಲ್ಟ್ ಸೇವೆ ಮಾಡ್ಕೊಂಡೇ ಹೋಗಿ ಬನ್ನಿ ಅಂತ ಬೇಕಿದ್ರೆ ಶಿಕ್ಷೆ ಕೊಡು, ತಡ್ಕೋತೀನಿ. ಆದ್ರೆ ಅನ್ಯಾಯವಾಗಿ ನನ್ನ ರಾಣಿ ಇಮೇಜ್ಗೆ ಧಕ್ಕೆ ಬರೋ ಸ್ಟೇಟ್ಮೆಂಟ್ ಕೊಟ್ಟರೆ ನಾವು ಸಹಿಸಲ್ಲ. ಕೆತ್ತವ್ರಿಗೆ ಹೆಗಣ ಮದ್ದು, ನಿನ್ನ ರಾಣಿ ನೀನೇ ಹೊಗಳ್ಕೋಬೇಕು. ಅಮ್ಮ, ಏನಮ್ಮ ನೀನು? ನಾವು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ಯುದ್ಧಕ್ಕಲ್ಲ. ಯಾಕೆ ಈಗ ಟೆನ್ಷನ್ ಮಾಡ್ಕೊತಿದ್ಯಾ ಅಂತ ಅರ್ಥನೇ ಆಗ್ತಾ ಇಲ್ಲ. ಆಡ್ಕೊಳ್ಳಿ. ನಿಮಗೂ ಮದುವೆ ಆಗಿ ಹಿಂದಿಂದನೇ 2 ಮಕ್ಕಳಾಗಲಿ, ಅದು ಹೆಣ್ಮಕ್ಳಾದರೆ ಬೇಗ ಗೊತ್ತಾಗತ್ತೆ. ಅಕ್ಕ, ಅಮ್ಮ ಫುಲ್ಲು ಸೆಂಟಿ ಆಗಿದ್ದಾಳೆ, ಏನು ಮಾತಾಡಬೇಡ. ಏನೇ ಅದು ಮತ್ತೆ ಗುಸ್ಗುಸು ಅಂತ ಆಡ್ಕೋತಾ ಇದೆಯಾ? ನಿಮಗೆಲ್ಲ ಅರ್ಥ ಆಗಬೇಕು. ಮಕ್ಕಳು ಅಂದರೆ ಜೀವನನೇ ಕಣ್ಮುಂದೆ ಓಡಾಡ್ದಂಗೆ ಅನ್ನೋದು ತಾಯಿ ಆದಮೇಲೆ ಗೊತ್ತಾಗೋದು. ಮಹಾತಾಯಿ ಪರಿಮಳ ಅವರೇ, ತಾವು ಸ್ವಲ್ಪ ಸಮಾಧಾನವಾಗಿದ್ರೆ ಲೋಕ ಕಲ್ಯಾಣ ಆಗುತ್ತೆ ಅಂತ ಅಶರೀರವಾಣಿ ಹೇಳ್ತಾ ಇದೆ. ನಿಮಗೂ ಕೇಳಿಸಿರ್ಬೇಕಲ್ವಾ? ಸಾಕು, ಸುಮ್ಮನೆ ರೇ. ಯಾವಾಗಲೂ ತಮಾಷೆನೆ. ನನ್ನ ಭಾವನೆ ನಿನ್ಗೆ ಅರ್ಥನೇ ಆಗಲ್ಲ. ಭಾವ, ಬಣ್ಣ, ಬದುಕು ಎಲ್ಲ ಅರ್ಥ ಆಗಿದೆ. ತಾವು ನಮ್ಮನ್ನ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಅಮ್ಮು, ಸುಮ್ಮನಿರು, ಯಾಕೆ ಗೋಳೈಕೋತೀಯ? ನಾನು ಹೇಳಿರ್ಲಿಲ್ವಾ, ನವರಾತ್ರಿಲಿ ಗೊಂಬೆ ಇಟ್ಟು ಪೂಜೆ ಮಾಡಿದ್ರೆ ಎಲ್ಲ ಒಳ್ಳೇದಾಗತ್ತೆ ಅಂತ. ಹಾಗೆ ಆಯಿತು ನೋಡು. ವೇದಾಂತ್ ಬಂದು ಎಲ್ಲ ಸರಿ ಮಾಡಿ ಹೋದ. ಎಷ್ಟು ಒಳ್ಳೆ ಹುಡುಗ, ಎಷ್ಟು ಕೋಟಿಗೆ ಬಾಳ್ತಾನೋ ಏನೋ. ಆದರೆ ಸ್ವಲ್ಪನೂ ಅಹಂಕಾರ ಇಲ್ಲ. ಕೋಪಿಷ್ಟಂಗೆ ಅಹಂಕಾರ ಇಲ್ವಾ? ಇರೋದೆಲ್ಲ ಅದೇನೆ, ಅದೊಂದು ದೊಡ್ಡ ಕೊಲೆಸ್ಟ್ರಾಲ್ ಮೂಟೆ. ಮೊದಲು ನಾನು ಅವನನ್ನು ತಪ್ಪಾಗೆ ತಿಳ್ಕೊಂಬಿಟ್ಟಿದ್ದೆ. ಆದರೆ ಅವನು ನಾನು ಅಂದ್ಕೊಂಡಂಗಲ್ಲ, ಪಾಪ. ಆಯ್ತಮ್ಮ, ವೇದಾಂತ್ ವಸಿಷ್ಠನೇ ದೇವ್ರು. ಈಸ್ ಗಾಡ್, ಗಾಡ್ ಈಸ್ ಗ್ರೇಟ್. ಜೈ ವೇದಾಂತ್. ನಮ್ಗೆ ಲೇಟ್ ಆಗ್ತಿದೆ, ನಾವು ಬರ್ತೀವಿ. ವೇದಾಂತ್ ವಸಿಷ್ಠಗೆ ಜೈ. ಒಳ್ಳೆ ಹುಡ್ಗಂಗು ಜೈ, ಪಾಪದ ಹುಡ್ಗಂಗು ಜೈ. ವೇದಾಂತ್, ನಿನ್ನ ಕಣ್ಣಿಗೆ ನಾನು ವಿಲನ್ ಥರ ಕಾಣಿಸ್ತಿದ್ನಲ್ವ? ಯಾಕಮ್ಮ ಹಾಗೆ ಹೇಳ್ತಿದ್ದೀರಾ? ನೋಡು ವೇದಾಂತ್, ನಾನು ಏನೇ ಮಾಡಿದ್ರು ನನ್ನ ಮಕ್ಕಳು ಒಳ್ಳೇದಕ್ಕೇನೆ. ಅದನ್ನು ಯಾರು ಇಲ್ಲ ಅಂತ ಹೇಳಿದ್ರಮ್ಮ? ಈಗ ಯಾರು ಅಂದರು ಅನ್ನೋದಕ್ಕಿಂತ ಮುಂದೆ ಯಾರು ಅನ್ಬಾರ್ದು ಅನ್ನೋದೇ ನನ್ನ ಕನ್ಸರ್ನ್. ಆ ಪರಿಮಳ ಮನೆಯವ್ರ ಸ್ಟೇಟಸ್ ಹೇಗೆ ಇರಲಿ, ನನಗದ್ರ ಬಗ್ಗೆ ಚಿಂತೆ ಇಲ್ಲ. ಆದರೆ 4 ಜನ ವೇದಾಂತ್ ವಸಿಷ್ಠನ್ ಮನೆ ಎಂಗೇಜ್ಮೆಂಟು ಈ ರೀತಿ ಆಯಿತು ಅಂತ ಮಾತಾಡೋದು ನನಗಿಷ್ಟ ಇಲ್ಲ. ಯಾರು ಏನೋ ಹೇಳ್ತಾರೆ ಅಂತ ನೀವು ತಲೆ ಕೆಡ್ಸ್ಕೊಬೇಡಿ ಅಮ್ಮ. ಆಡೋರು ಈಗಲೂ ನಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ನಮ್ಮ ಬಗ್ಗೆ ಮಾತಾಡೋರು ನಮ್ಮ ಹಿಂದೆ ಮಾತಾಡ್ತಾರೆ ಹೊರತು ಮುಂದೆ ಅಲ್ಲ. ಅಂಥವ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನೀವು ತಲೆ ಕೆಡ್ಸ್ಕೊಬೇಡಿ. ಆದರೂ ವೇದಾಂತ್, ಅಮ್ಮ, ನಾವು ಚೆನ್ನಾಗಿರ್ಬೇಕು ಅನ್ನೋದಷ್ಟೇ ನನಗೆ ಇಂಪಾರ್ಟೆಂಟ್. ಯಾರು ಏನೇ ಅಂದರೂ ನಾನು ನಿಮ್ಮ ಬಗ್ಗೆ ಸ್ವಲ್ಪನೂ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ. ನನ್ನ ಕಣ್ಣಲ್ಲಿ ನೀವು ಯಾವತ್ತಿದ್ರೂ ನಮ್ಮಮ್ಮ. ನನ್ನ ಪ್ರಕಾರ ಏನು ಸರಿ ಅನಿಸುತ್ತೋ ಅದನ್ನು ನಿಮ್ಮ ಒಪ್ಪಿಗೆ ತೊಗೊಂಡು ನಾನು ಮಾಡ್ತೀನಿ. ಖಂಡಿತ ನಾನು ನಿಮ್ಮ ಬಗ್ಗೆ ಯೋಚನೆ ಮಾಡೇ ನಿರ್ಧಾರ ಮಾಡೋದು. ಅದಕ್ಕೆ ಯಾವುದೇ ಕಾರಣಕ್ಕೂ ಆರ್ತಿ ವಿಕ್ಕಿ ಎಂಗೇಜ್ಮೆಂಟ್ ನಡಿಬಾರ್ದು ಅಂತ ಡಿಸೈಡ್ ಮಾಡಿರೋದು. ಅಲ್ಲ ಅಕ್ಕ, ರಾಣಿನಾದ್ರೂ ತರ್ಬೋದಿತ್ತು. ಈ ಅಮ್ಮ ನೋಡಿದ್ರೆ ಅಮ್ಮಂಗೀಗ ವೇದಾಂತ್ ಭಾವಂದೇ ಚಿಂತೆ ಆಗಿದೆ. ಒಂದಕ್ಕೊಂದು ಫ್ರೀ ಅಂತ ನಿನ್ನೂ ಮದುವೆ ಮಾಡಿಬಿಡ್ತಾರೆ. ಹೇಳು, ಅವ್ರನ್ನೇ ಮದುವೆ ಆಗ್ತೀಯಾ? ಏನು ಕರಪ್ಟ್ ಟೇಸ್ಟ್ ಅಕ್ಕ ನಿಂದು. ನಾನು ಆ ಏಲಿಯನ್ ಪಿಶಾಚಿನ ಮದುವೆ ಆಗ್ಬೇಕಾ? ಅಲ್ಲ, ನಮ್ಮ ಹವಾ ಏನು, ನಮ್ಮ ಕದರ್ ಏನು? ಹೋಗಿ ಹೋಗಿ ರೌಡಿ ಬೇಬಿಗೆ ಇದು ಕೊಬ್ಬರಿ ಮಿಠಾಯಿ ಗಂಟಾಕಕ್ಕೆ ನೋಡ್ತೀಯಲ್ಲ. ಯಾವುದಕ್ಕೂ ಯೋಚನೆ ಮಾಡಿ ನೋಡು. ನಾವು ಮದುವೆ ಆದಮೇಲೆ ಒಂದೇ ಮನೇಲಿ ಇರ್ಬೋದು. ತಾವು ಮುಂದಿನ ಜೀವನನೂ ನೆಮ್ಮದಿಲಿ ಕಳೆಯೋ ಪ್ಲಾನ್ ಮಾಡ್ದಂಗಿಲ್ಲ. ನಾನೇನಾದರೂ ನೀನು ಓರ್ಗಿತ್ತಿ ಆದೆ ಅನ್ಕೋ, ಅಲ್ಲಿಗೆ ಮನೆ ರಂಗನೇ. ಅಲ್ಲ ಕಣೆ ಅಕ್ಕ, ನೀನು ಅಂದರೆ ನಮ್ಮ ಹಾರ್ಟಲ್ಲಿ ಎಷ್ಟು ದೊಡ್ಡ ಸ್ಥಾನ ಇದೆ ಗೊತ್ತಾ? ನಾವು ನಿನ್ನ ಇಲ್ಲಿಟ್ಟಿದ್ದೀವಿ,
ನೀನ್ ನೋಡಿದ್ರೆ ಅಂಜು ಅದಿತಿ ತರ ಕಾಲ್ ಎಳಕ್ ಶುರು ಮಾಡ್ಕೊಂಡಿದ್ಯಲ್ಲ. ಆಯ್ತು ಬಿಡೆ, ನೀನ್ ಬಾವನ್ನೇ ಮದ್ವೆ ಮಾಡ್ಕೊ ಅಂತ ಒತ್ತಾಯ ಮಾಡಲ್ಲ. ಒತ್ತಾಯ ಅಲ್ಲ ಅಕ್ಕ, ಟಂಗ್ ಸ್ಲಿಪ್ ಆಗೋ ಅಂತ ದುರಂತದ ಬಗ್ಗೆ ಮಾತಾಡ್ಬೇಡ ಅಷ್ಟೇ. ಹಾಯ್ ಹಲೋ ನಮಸ್ಕಾರ. ಬಾವಿ ಪತ್ನಿಗೆ ಬಾವಿ ನಾದ್ನಿಗೆ. ನೀವೇನ್ ಬಾಬಾ ಒಳ್ಳೆ ಟಿವಿ ಆಂಕರ್ ತರ ಶುರು ಮಾಡ್ಕೊಂಡ್ಬಿಟ್ರಲ್ಲ. ಸುಮ್ಮನೆ ಹಾಗೆ ಇರ್ಲಿ ಅಂತ. ನೀವೇನಿಲ್ಲಿ? ಪಕ್ಕದ ಬೀದಿಲಿ 1 kg ಬೆಂಡೆಕಾಯಿಗೆ 2 kg ಹಾಗಲಕಾಯಿ ಫ್ರೀ ಅಂದ್ರು, ಅದಕ್ಕೆ ತಗೊಳ್ಳೋಣ ಅಂತ ಬಂದೆ. ಯಾವಾಗ್ಲೂ ನಿಮಗೆ ತಮಾಷೆನೇ ಆಗೋಯ್ತು. ನಿಮ್ ಪ್ರಶ್ನೆ ಆಗಿತ್ತು ರೀ. ಆಕ್ಚುಲಿ ನೀವು ಸುತ್ತಮುತ್ತ ಎಲ್ಲೋ ದೂರದಲ್ಲಿದ್ರು ನಮ್ ಬಾಯಿ ಬೇಡ ಬೇಡ ಅಂದ್ರು ಮಾತಾಡುತ್ತೆ. ನಮ್ ಕಣ್ಣು ನಿಮ್ಮನ್ನೇ ಹುಡುಕುತ್ತೆ. ನಮ್ ಹಾರ್ಟು ನಿಮ್ಮ ಹೆಸರು ಹೇಳ್ತಿರುತ್ತೆ. ಹಾಗೆಲ್ಲ ಇರುವಾಗ ನೀವು ಎದುರಿಗಿದ್ದಾಗ ಸೀರಿಯಸ್ ಆಗಿರಕ್ಕಾಗತ್ತೇನ್ರಿ? ಅಲ್ವಾ ರೌಡಿನಾದ್ನಿ? ಡೌಟೇ ಇಲ್ಲ ಬಾಬಾ, ಮಾಡರ್ನ್ ಲವರ್ ಬಾಯ್ ಅಂದ್ರೆ ಅದು ನೀವೇ. ರೀ ಆರ್ತಿ ಅವರೇ, ನೋಡ್ರಿ ಎಂತ ಟೈಟಲ್ ಕೊಟ್ಲು ರೌಡಿನಾದ್ನಿ. ನೀವಿಂತ ಹಸಿ ಸುಳ್ಳನ್ನ ತಮಾಷೆಗೂ ಹೇಳಿಲ್ಲ. ನಂಗೆ ಸುಳ್ಳೆಲ್ಲ ಹೇಳೋಕ್ ಬರಲ್ಲ. ನೀವ್ ಯಾಕೆ ಬಂದ್ರಿ ಅಂತ ಹೇಳಲಿಲ್ಲ. ಸರಿ ಬನ್ನಿ, ನಿಮಗೆ ಕೋಮಲವಾದ ತ್ವಚೆ ಬಿಸಿಲಲ್ಲಿ ಟ್ಯಾನ್ ಆಗಬಾರ್ದು ಅಂತ ಕಾರ್ ತಂದಿದ್ದೀನಿ, ಅದರಲ್ಲಿ ಹೋಗೋಣ. ಲೇಡೀಸ್ ಫಸ್ಟ್, ಅದರಲ್ಲೂ ಯು ಶುಡ್ ಬಿ ಫಸ್ಟ್ ಮೈ ಮಿಲ್ಕಿ ಕ್ವೀನ್. ಇದೇನ್ ಬಾಬಾ ಮಿಲ್ಕಿ ಕ್ವೀನು? ಪ್ರೀತಿ ಜಾಸ್ತಿ ಹುಕ್ಕಿ ಅರ್ದಾಗ ಅದೆಲ್ಲ ಹಾಗೆ ಬರುತ್ತೆ. ನಿಂಗೆ ಇದೆಲ್ಲ ಅರ್ಥ ಆಗಲ್ಲ, ಹೋಗು. ನೀವೆಲ್ಲೋ ಹೋಗ್ಬಿಟ್ರಿ ಬಿಡಿ ಬಾಬಾ. ಆಲ್ಮೋಸ್ಟ್ ಗೆಸ್ಟ್ ಲಿಸ್ಟ್ ಇಸ್ ರೆಡಿ. ಆದಿ ಅಖಿಲಮ್ಮನ ನಾನೇ ಪರ್ಸನಲಾಗಿ ಇನ್ವೈಟ್ ಮಾಡ್ತೇನೆ. ಓಕೆ. ಗುಡ್ ಮಾರ್ನಿಂಗ್ ಬಾಸ್. ಕಾಂತ ರಿಪೋರ್ಟಿಂಗ್ ಟು ಡ್ಯೂಟಿ. ಈ ನಾನ್ಸೆನ್ಸ್ಗೆಲ್ಲ ಏನೂ ಕಡಿಮೆ ಇಲ್ಲ. ಹೋಗೋಣ, ಕರೀರಿ. ಓಕೆ ಬಾಸ್. ನಿಂತ್ಕೊಳ್ರಿ. ಯಾರನ್ನು ಅಂತ ಕೇಳ್ದೇನೆ ಹೋಗ್ತಿದ್ದೀರಲ್ಲ. ಬಾಸ್, ಕೇಳಿದ್ನೇ ಕೇಳಕ್ಕೆ, ನೋಡಿದ್ನೇ ನೋಡಕ್ಕೆ ಸಿಕ್ಕಾಪಟ್ಟೆ ಬೇಜಾರು ಬಾಸ್. ನೀವು ನಮ್ಮನ್ನ ಕರೆಯದೆ ಇನ್ನೊಬ್ಬರನ್ನ ಕರೆಯಕ್ಕಲ್ವಾ? ಇದು ನಮಗೆ ಡೈಲಿ ರೊಟೀನ್ ಆಗೋಗಿದೆ. ನನಗಿಂತ ಜಾಸ್ತಿ ನಿಮ್ಮ ಬಗ್ಗೆ ಇನ್ಯಾರಕ್ಕೆ ತಾರೆ ಗೊತ್ತಿರಕ್ಕೆ ಸಾಧ್ಯ ಬಾಸ್? ನನ್ನ ಜೊತೆಲಿ ಇರೋರೆಲ್ಲ ಇದನ್ನೇ ಹೇಳಿ, ಆದರೆ ನಾನು ಏನು ಅಂತ ಮಾತ್ರ ಯಾರಿಗೂ ಅರ್ಥ ಆಗೋದಿಲ್ಲ. ನನ್ನ ಜೊತೆ ಇನ್ಯಾರನ್ನೋ ಸೇರಿಸ್ಕೊಂಡು ಹೇಳ್ದಂಗಿತ್ತಲ್ಲ. ಪರವಾಗಿಲ್ಲ. ಜಸ್ಟ್ ಶರಪ್ಕ ಅಂತ ನೀವು ಇದೇ ರೀತಿ ಲೂಸ್ ಕಾಮೆಂಟ್ಸ್ಗಳನ್ನ ಮಾಡ್ತಿದ್ರೆ ಗ್ಯಾರಂಟಿ 1 ವರ್ಷ ಸಂಬಳನ ಒಟ್ಟಿಗೆ ಕೊಡಬೇಕಾಗತ್ತೆ. ಅಯ್ಯೋ ಬಾಸ್, ಪರವಾಗಿಲ್ಲ, ಏನು ಅರ್ಜೆಂಟ್ ಇಲ್ಲ. ತಿಂಗಳಿಗೆ ಒಂದ್ಸಲ ಕೊಟ್ರೆ ಅದನ್ನೇ ಪ್ರಸಾದ ಅನ್ಕೊಂಡು ಕಣ್ಣು ಗೊತ್ಕೊಂಡು ಜೋಬಲ್ಲಿ ಇಟ್ಕೊಂತೀನಿ ಬಾಸ್. ಮತ್ತೆ ಶುರು ಆಯ್ತಾ? ಇಲ್ಲ ಬಾಸ್, ಈಗ ಅವ್ರನ್ನ ಕರೀಲ್ಲ ಬಾಸ್. ಯಾರನ್ನು ಕರೆಯೋದು ಬೇಕಾಗಿಲ್ಲ, ನಂಗೆ ಬೇರೆ ಕೆಲಸ ಇದೆ. ಬಾಸ್ಗೆ ಆಫೀಸಲ್ಲಿ ಒಬ್ರು ನೋಡಿದ್ರೂ ಆಗಲ್ಲ, ನೋಡೋದು ಬೇರೆಯವ್ರಿಗೆ ಗೊತ್ತಾದ್ರೂ ಆಗಲ್ಲ. ಎಂಥ ಟೈಟ್ ಸಿಚುವೇಶನ್ನು. ಬಾಸ್ ಆಗಿರೋದ್ರಿಂದ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಗ್ರೇಟು. ಏನ್ರಿ ಹಲ್ಕಿರ್ಕೊಂಡು ನಿಂತಿದ್ದೀರಾ? ನಮ್ಮ ಎಲೈಟ್ ಬಿಸ್ನೆಸ್ ಕ್ಲೈಂಟ್ಸ್ ಲಿಸ್ಟ್ನ ರೆಡಿ ಮಾಡಿ. ಒಬ್ಬರನ್ನು ಮಿಸ್ ಮಾಡದೇ ಇರೋ ಹಾಗೆ ನನ್ನ ಮೂಲೆ ಮದುವೆ ಕರಿಬೇಕು.